ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಪ್ರತಿನಿತ್ಯ ಕೂಡ ನಿಮಗೆ ಅನುಕೂಲ ಆಗುವಂಥ ಮಾಹಿತಿ ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಅಂತೂ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ನಾನು ಪ್ರತಿ ಬಾರಿ ಅಕ್ಷಯ ವೃಕ್ಷದ ಮಹತ್ವವನ್ನು ತಿಳಿಸ್ತಾ ಇರ್ತೀನಿ. ಇವತ್ತು ನನ್ನ ಪ್ರಶ್ನೆ ಏನು ಅಂತಂದರೆ, ಮನೆಯಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ಒಂದು ಮನಸ್ತಾಪಗಳಿರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಇರ್ಬೋದು, ಅಥವಾ ಅತ್ತೆ ಸೊಸೆ ಮಧ್ಯೆ ಇರಬಹುದು. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಅನ್ನುವಂಥದ್ದೇ ಆಗ್ತಾ ಇರೋದಿಲ್ಲ. ಈ ಮನೆಯಲ್ಲಿ ಮನಸ್ತಾಪಗಳಿದ್ದಾಗ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ ತುಂಬ ಜನ, ಅದನ್ನು ಹೊರಗಡೆ ಕೂಡ ಹಾಕೋದಿಲ್ಲ ಅಂತ ಹೇಳ್ಬೋದು. ಸೊ ಅಕ್ಷಯ ವೃಕ್ಷ ಅಂಥ ಮನೆಗಳಲ್ಲಿದ್ದರೆ ಹೇಗೆ ಕೆಲಸ ಮಾಡುತ್ತೆ, ಗೊತ್ತಿಲ್ಲದೆ ಅವರ ಒಂದು ಸಮಸ್ಯೆ ಸೊಲ್ಯೂಷನ್ ಸಿಕ್ಬಿಡುತ್ತಾ, ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಅನಾರೋಗ್ಯವಂತರು ಆಸ್ಪತ್ರೆಗೆ ಹೋಗಿ ಯಾರನ್ನು ನೋಡ್ತಾರೆ? ಡಾಕ್ಟರ್ ನೋಡ್ತಾರೆ. ಡಾಕ್ಟರ್ ನೋಡಿದ ಮೇಲೆ ಮತ್ತು ಕಾಯಿಲೆ ಇರಲು ಸಾಧ್ಯವಿಲ್ಲ. ಇದ್ದರೂ ಕೂಡ ಆತ ನಿವಾರಿಸಬಲ್ಲ. ಮತ್ತೊಂದಿದ್ದರೂ ಕೂಡ ಅದಕ್ಕೆ ಆತ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೀತಾರೆ. ಇನ್ನು ಅವಿದ್ಯಾವಂತರಾಗಿರ್ತಕ್ಕಂತಹ ಮಕ್ಕಳನ್ನು ವಿದ್ಯಾವಂತರು ಬುದ್ಧಿವಂತರು ಅಂತ ಕಾಣಿಸ್ಕೊಳ್ತಕ್ಕಂತಹ ಸಮಾಜಕ್ಕೆ ಮಾರ್ಗದರ್ಶಕರು ಅಂತ ಟೀಚಿಂಗ್ ಮಾಡೋಂಥ ಟೀಚರ್ನ ಬಳಿ ನೀವು ಪೂರ್ಣ ಅಷ್ಟು ವರ್ಷಗಳಂತ ಕೊಟ್ಟಾಗ ಅವರನ್ನು, ಅಂದರೆ ಅಜ್ಞಾನ ತುಂಬಿರ್ತಕ್ಕಂಥವ್ರನ್ನು ಅವರ ಬಳಿ ಬಿಟ್ಟಾಗ ಏನು ಮಾಡ್ತಾರೆ? ಅವರು ವಿದ್ಯಾವಂತರನ್ನಾಗಿ ಅವರನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಯಾವಾಗಲೂ ಗೊಂದಲದಲ್ಲಿ ತುಂಬಿರ್ತಕ್ಕಂತಹದ್ದನ್ನು ನೀವು ದೇವಸ್ಥಾನಕ್ಕೆ ಹೋದರೆ ಒಂದು ರೀತಿಯ ನೆಮ್ಮದಿ ನಿಮಗೆ ಕಾಣಿಸುವಂಥದ್ದು, ಒಂದು ಪಾಸಿಟಿವ್ ವೈಬ್ಸ್ ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ. ಎಲ್ಲೋ ಯಾತ್ರಾ ಸ್ಥಳಗಳಿಗೆ ನೀವೊಂದು ನದಿಯಲ್ಲಿ ಸ್ನಾನ ಮಾಡಿ ಮಿಂದೆದ್ದಾಗ ಅದು 10 ನಿಮಿಷ ಆ ದೇವರ ದರ್ಶನ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಉಲ್ಲಾಸಿತ ಆಗ್ತಕ್ಕಂಥದ್ದು. ಬೇಕಾದಷ್ಟು ಕಷ್ಟಗಳಿದೆ, ನೋವುಗಳಿದೆ, ತಡಿಯಪ್ಪ ಒಂದು ಸಲ ಹೋಗಿ ಯಾರೋ ಹೇಳಿದ್ದಾರೆ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದಾಗ ಆ ಮನಸ್ಸು ಹೋಗೋ ತನಕ, ಆ ದೇವರ ದರ್ಶನ ಮಾಡೋ ತನಕ ಸ್ವಲ್ಪ ನಿರಾಳ ಆಯಿತು ನನಗೆ ಅಂತ ಅನಿಸುತ್ತಲ್ಲ, ಅದೇ ಸಾಕು ನಿಮಗೆ. ಅದು ಒಂದೇ ನಿಮ್ಮನ್ನು ಪೂರ್ಣ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ, ನಿಮ್ಮನ್ನು ಆವರಿಸಿರುತ್ತೆ, ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ರಕ್ಷಣಾತ್ಮಕವಾಗಿರ್ತಕ್ಕಂತಹ ಕವಚ ನಿರ್ಮಾಣ ಮಾಡುತ್ತೆ. ಇದು ಹಾಗೇ ಅದೇ ಪದ್ಧತಿಯಲ್ಲಿ ಅಕ್ಷಯ ವೃಕ್ಷ ಹೋಗಿದೆ ಅಂತಂದರೆ ಅದು ಅತ್ತೆಯ ಸೊಸೆಯ ಕಾಟವಾಗಿದ್ದರೂ ಮಧ್ಯೆ ಒಂದು ಕೌನ್ಸಿಲಿಂಗ್ ಮಾಡಲಿಕ್ಕೆ ಹೋಗಿರುತ್ತೆ ಅದು. ಅಥವಾ ಆ ಮನೆಯಲ್ಲಿ ದಂಪತಿಗಳ ವಿಪರೀತವಾದ ಕಲಹಗಳಿತ್ತು ಅಂತಂದರೆ ಅಲ್ಲಿ ಹೋದ ಮೇಲೆ ಅದು ಕೌನ್ಸಿಲಿಂಗ್ ಮಾಡಿರುತ್ತೆ. ಈ ತರಹದ್ದು ನೀವು ಎಂದೂ ಕಾಣದ ಒಂದು ಚಮತ್ಕಾರವನ್ನು ಎಲ್ಲಾದರೂ ನೋಡಬೇಕು ಅಂತಂದರೆ ಅದರ ಹೆಸರೇ ಅಕ್ಷಯವಾಗ್ತಕ್ಕಂತಹದ್ದು. ನಿಮ್ಮ ಬೇಡಿಕೆಗಳು, ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಏನಿದಾವೋ ಅದನ್ನು ಅಭಿವೃದ್ಧಿಯ ಪಥದಲ್ಲಿ ನಡೆಸ್ಕೊಡ್ತಕ್ಕಂಥದ್ದು ಅಕ್ಷಯ ವೃಕ್ಷವಾಗಿರುತ್ತೆ. ಇನ್ನಲ್ಲಿ ಜಗಳ ಮಾಡೋದು, ಇನ್ನು ಅದೆಲ್ಲ ಕೂಡ ಏನಂತ ಕುಂಠಿತ ಮಾಡ್ತಕ್ಕಂತಹದ್ದು, ಅವೆಲ್ಲ ಕೂಡ ಪಕ್ಕಕ್ಕೆ ಸರಿಸ್ತಕ್ಕಂತಹದ್ದು ಇರ್ತವೆ. ಯಾವುದೇ ಕಲಹಗಳಿಗೆ ಅದಿರಲು ಸಾಧ್ಯವಿಲ್ಲ. ಯಾಕಂದರೆ ಅವರು ಯಾವ ವಿಚಾರಕ್ಕಾಗಿ ಜಗಳ ಆಡ್ತಾ ಇದ್ರೋ ಆ ವಿಷಯ ಎಂಡಿಂಗ್ ಮಾಡಿಸ್ತಕ್ಕಂಥದ್ದು. ಅದು ಅಲ್ಲಿ ಎಂಡಿಂಗ್ ಮಾಡುತ್ತೆ ಅಂತಂದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಆಸ್ಪದವೇ ಕೊಡಬಾರದು, ಕೊಡಲಿಕ್ಕೂ ಸಾಧ್ಯವೂ ಇಲ್ಲ. ವೈದ್ಯರ ಬಳಿ ಹೋದಾಗ ನಿಮಗೆ ದಿನೇ ಹೇಗೆ ಆ ಒಂದು ಕಾಯಿಲೆಯಿಂದ ವಾಸಿ ಆಗ್ತಾ ಮನೆಗೆ ಬಂದರೂ ಹಾಗೇ ಇದು ಅವರ ಮನೆಗೆ ಹೋಯಿತು ಅಂತಂದರೆ ದಿನೇ ಆ ಕಲಹಗಳಿಂದ ದೂರ ಆಗ್ತಾ ಅಭಿವೃದ್ಧಿಯ ಪಥದಲ್ಲೇ ಆ ದಂಪತಿಗಳು ನಡೀತಾರೆ. ಅದು ಅಕ್ಷಯ ವೃಕ್ಷ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಸೈಲೆಂಟಾಗಿ ಅದರ ಕೆಲಸವನ್ನು ಅದು ಮಾಡುತ್ತೆ, ಅಲ್ಲಲ್ಲೇ ಸರಿಪಡಿಸ್ಬಿಡುತ್ತೆ ಅಂತ ತಿಳಿಸಿದ್ರಿ. ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಅವ್ರ ಮನೇಲಿ ಖಂಡಿತವಾಗ್ಲೂ ಸಮಸ್ಯೆ ಇರೋದಿಲ್ಲ ಅಂತ ನಿಮ್ಮ ಒಂದು ಮಾತುಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿಯಾಗಿರುವಂಥ ಮನಸ್ತಾಪಗಳಿದೆ, ಗೊತ್ತಿಲ್ಲದೆ ಇದೇ ರೀತಿ ಪ್ರಾಬ್ಲಮ್ಸ್ ಪದೇ ಕಿರಿಕಿರಿಗಳು ಆಗ್ತಾ ಇದೆ ಅಂತಂದರೆ ಖಂಡಿತ ಚಿಂತೆ ಮಾಡಿಬಿಡಿ. ಈಗ ನೀವು ಮಾಡಬೇಕಾಗಿರುವಂಥದ್ದು ಒಂದೇ ಕೆಲಸ, ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳು ಕೂಡ ಫುಲ್ ಸ್ಟಾಪ್ ಇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.